ಈ ಹೋಟೆಲ್ ಅವ್ರದ್ದು ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಸಿಂಗಲ್ಸ್ಗೆ ರೂಮ್ ಇಲ್ಲ ಅಂತ ಹೇಳ್ತಾನೆ ಅವರೇ. ನಾನಂತೂ ಹೋಗೇನಾದರೂ ಏನಾದರೂ ಹೇಳ್ಬಿಟ್ಟಾದರೂ ರೂಮ್ ಇಸ್ಕೋಬೇಕು. ನಮ್ಮ ಮನೆಯೂ ಹಂಗೆ ಸಿಕ್ಕಿರಲಿಲ್ಲ, ಬ್ಯಾಚುಲರ್ಸ್ಗೆ ಮನೆ ಇಲ್ಲ, ಮನೆ ಕೊಡಲ್ಲ ಹಾಗೆ ಹೇಗೆ ಅಂತ. ನಾವು ಒಂದೇ ಒಂದು ಹೇಳಿದ್ದ ನಮ್ಮ ಮನೆ ಓನರ್ಗೆ, ಅಣ್ಣ ಮನೆ ಕೊಟ್ಟು ನೋಡು, 1 ತಿಂಗಳು ನೋಡು, ನಿಮ್ಮ ಮನೇಲಿ ನಾವೇನಾದ್ರು ಇರೋಕ್ಕೆ ಲಾಯಕ್ಕಿಲ್ಲ ಅಂದರೆ ಹೇಳು, ಅವತ್ತೇ ಖಾಲಿ ಮಾಡ್ತೀವಿ ಮನೇನ. ನಿಮ್ಮ ಮನೆ ಏನಾದರೂ ನಾವು ಗಲೀಜಾಗಿ ಮಾಡ್ಕೊಂಡ್ವಿ ಆ ಥರ ಇದ್ದರೆ, ಏನಾದರೂ ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಯಿತು ಅಂದರೆ ಹೇಳಿ, ನಾವು ಅವತ್ತು ನಾಳೆನೇ ಖಾಲಿ ಮಾಡ್ತೀವಿ ಅಂತ. ಒಬ್ಬನಿಗೆ ರೂಮ್ ಕೊಡಲ್ವಂತೆ. ಯಾಕೆ ಕೊಡಲ್ಲ? ನಾನು ಹುಡುಕ್ತೀನಿ, ಕೊಡಬೇಕು. ಏನು ಒಬ್ಬನ ಬಂದರೆ ಏನಾಗುತ್ತೆ, ನಾನು ಮದುವೆ ಮಾಡ್ಕೊಂಡು ನನ್ನ ಹೆಂಡತಿ ಕರ್ಕೊಂಬರೋಕ್ಕಾಗುತ್ತೆ? ಆಗಲ್ಲ, ಅದು ಆಗೋದೇ ಇಲ್ಲ. ನಾವು ಇವಾಗ ರೂಮ್ ಹುಡುಕ್ಬೇಕು. ರೂಮ್ ಹುಡ್ಕೋಣ. ಒಂಥರ ಎಲ್ಲ ಕಡೆನೂ ಒಂಥರ ಮಾಫಿಯಾ ಥರ ಮಾಡ್ಕೊಬಿಟ್ಟವ್ರೆ. ಒಬ್ಬರೇ ಬಂದರೆ ರೂಮ್ ಕೊಡಲ್ಲ, ಅದೇನಿಕ್ಕೋ. ಇವಾಗ ಒಬ್ಬರೇ ಬಂದರೆ ನಾವೇನು ಮನುಷ್ಯರಲ್ವಾ, ನಮಗೂ ರೂಮ್ ಕೊಡಬೇಕಪ್ಪ. ಇವಾಗ ನನ್ನ ಜೊತೆ ಯಾರೂ ಇಲ್ಲ, ನಾನು ಒಬ್ಬನೇ ಬಂದಿದ್ದೀನಿ, ಅದಕ್ಕೇನು ಮಾಡೋಕ್ಕಾಯ್ತದೆ? ಯಾವಾಗಲೂ ಒಬ್ಬರು ಕರ್ಕೊಬರೋಕ್ಕಾಗಲ್ಲ. ರೂಮ್ ಎಲ್ಲ ಐತೆ. ನಂಗೆ ಗೊತ್ತು ರೂಮ್ ಸಿಗುತ್ತೆ, ನಂಗೆ ಅನಿಸುತ್ತಾ ಇದೆ ರೂಮ್ ಸಿಗುತ್ತೆ. ಯಾಕೆ ಸಿಗಲ್ಲ? ಸಿಗಬೇಕು. ಸಿಗಲಿಲ್ಲ ಅಂದರೆ ನಾನು ಆಚೆನೇ ಮಲ್ಕೋತೀನಿ. ಆಚೆ ಮಲ್ಕೊಂಡು ಎಲ್ಲರೂ ಒಂದು ಕಡೆ ನದಿಲಿ ಸ್ನಾನ ಮಾಡಿಕೊಂಡು 3 ದಿನ ಹಂಗೆ ಇರ್ತೀನಿ ಅಷ್ಟೇ. ಕನ್ನಡದಲ್ಲಿ ಹೇಳ್ತಾವ್ರೆ ವಾವ್. ನಾವು ಯಾವ್ದಾದ್ರು ಬೇರೆ ಸ್ಟೇಟ್ ಬಂದಾಗ ನಮ್ಮದು ಭಾಷೆ, ನಮ್ಮದು ಜನಗಳು ಸಿಕ್ಕಿದ್ರೆ ಎಲ್ಲ ಒಂದು ಕಡೆ ಯಾವುದೋ ಮರುಭೂಮಿನಲ್ಲಿ ನೀರು ಸಿಕ್ತಂಗೆ ಥರ ಫೀಲ್ ಆಗುತ್ತೆ. ನಮ್ಮ ಜನ, ನಮ್ಮ ಭಾಷೆ ಅಂತ. ಎಲ್ಲ ಕಡೆ ತಮಿಳೇ ಮಾತಾಡ್ತಿರ್ತಾರೆ, ಇಲ್ಲಿ ಬಂದಾಗ ಕನ್ನಡ ಮಾತಾಡೋದು ಕೇಳಿದ್ರು ಒಂಥರ ಖುಷಿ ಆಗುತ್ತೆ. ನಾನು ಅವಾಗಲಿಂದ ಬರೀ ಮಾತಾಡ್ತಾನೆ ಇದ್ದೀನಿ, ನಂಗೆ ರೂಮ್ ಸಿಕ್ಕಿಲ್ಲ, ರೂಮ್ ಹುಡುಕ್ಬೇಕು ಇವಾಗ. ಈ ರೂಮ್ ಹುಡ್ಕೋ ಕಷ್ಟ ಇದೆಯಲ್ಲ, ಕಷ್ಟ ಅಂತಲ್ಲ, ಏನು ಹೇಳೋದು, ಒಂಥರ ಟಾಸ್ಕ್ ಅಂತ ಅನ್ಕೋಬೋದು. ಇವಾಗ ನಮ್ಮ ಲೈಫಲ್ಲೂ ಹಂಗೆ ಏನೇನೋ ಕಷ್ಟಗಳು ಬಂದಾಗ ಆ ಕಷ್ಟಗಳನ್ನ ನಾವು ಕಷ್ಟ ಅಂದ್ಕೊಂಡ್ರೆ ನಾವು ಕಷ್ಟ ಅಂತಲೇ ಫೀಲ್ ಮಾಡ್ಕೊಂಡು ಹೋಗ್ತೀವಿ. ಅದನ್ನೊಂಥರ ನಮ್ಗೆ ಸಿಕ್ಕಿರೋ ಟಾಸ್ಕು ಇಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಕೊಂಡ್ರೆ ಬೇಗ ನಾವು ಅದನ್ನು ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಅದೇ ಥರ ನನಗೂ ಅನ್ನಿಸ್ತೈತೆ. ಜಾಸ್ತಿ ಏನೂ ಅಂದ್ಕೊಬಿಡಿ, ತಲೆ ಶೂಟ್ ಆಗ್ತಿದ್ದೀನಿ, ಏನೂ ತಿಂದಿಲ್ಲ, ಸರಿಯಾಗಿ ನಿದ್ದೆ ಮಾಡಿಲ್ಲ. ನಾನು ನಿದ್ದೆ ಮಾಡಲಿಲ್ಲ ಅಂದರೆ ನಾನಾಗಿರಲ್ಲ. ಊಟ ಮಾಡದೆ ಬೇಕಾದ್ರೆ ಇಡ್ತೀನಿ, ಬಟ್ ನಿದ್ದೆ ಮಾಡಲಿಲ್ಲ ಅಂದರೆ ನನ್ನ ಕೈಲಿ ಆಗೋಲ್ಲ. ಅಟ್ಲೀಸ್ಟ್ ಒಂದು 7 hours 6 to 7 hours ನಿದ್ದೆ ಬೇಕೇ ಬೇಕು. ಬಟ್ ಪರವಾಗಿಲ್ಲ. GRT ತಂಗಮ್ ಇಲ್ಲ ಯಾರನ್ನ ಬಂದರೆ ತಗೊಳ್ಳಿ. ಬಟ್ ಇವಾಗ ರೂಮಲ್ಲಿ ಹುಡ್ಕೋದು, ಕಾಂಚೀಪುರಮಲ್ಲಿ ರೂಮ್ ಇಲ್ವಾ? ಅಯ್ಯೋ ದೇವ್ರೆ, ರೂಮ್ ಇರುತ್ತೆ, ಹುಡುಕ್ಬೇಕು. ತುಂಬ ದೂರದಲ್ಲಿದೆ, ಹುಡ್ಕೋಣ. ಟೆಂಪಲಿಂದ ಅಷ್ಟೊಂದೇನು ದೂರ ಇಲ್ಲ, ಬಟ್ ರೂಮ್ ಹುಡ್ಕೋದೇ ಕಷ್ಟ ಆಗ್ತಿದೆಯಲ್ಲ ಇವಾಗ. ನಂಗೆ ಯಾಕೋ ನಾನು ಗೂಗಲಲ್ಲೇ ಹುಡುಕ್ಬೇಕು ಅನ್ನಿಸ್ತೈತೆ ಇವಾಗ. ರೂಮ್ ಸಿಗಲಿಲ್ವಲ್ಲ, ಗೂಗಲಲ್ಲಿ ಮ್ಯಾಪ್ ಹಾಕೊಂಡು ಹುಡ್ಕೊಂಡು ಹೋಗ್ಬೇಕು. ಬಟ್ ನೋಡೋದ ಇಲ್ಲೇ ಎಲ್ಲಿವರೆಗೂ ಸಿಗುತ್ತೆ. ಎಲ್ಲೂ ಇಲ್ಲ, ಒಂದು ಕಡೆ ಅಲ್ಲೆಲ್ಲ ಒಂದು ಕಡೆ ಇದೆ. ರೂಮ್ಸ್ ಅಂತ ಬರ್ದವ್ರೆ, ರೂಮ್ಸ್ ಅವೈಲೇಬಲ್. ವಾ, ಶ್ರೀ ಮೂಷಿಗ ಹೋಟೆಲ್ಸ್ ಅಂತ. ಅದು ನೋಡ್ರೇ ಬ್ಲೇಡ್ ಹಾಕಂಗವ್ರೆ. ನಾನಂತೂ ಹೋಗಲ್ಲ ಆ ಹೋಟ್ಲಿಗೆ. ನೋಡಿ ದೊಡ್ಡದಾಗಿ ಆಯ್ತು ಹೋಟ್ಲು, ಹೋದ್ರೆ ಆಮೇಲೆ ಅಷ್ಟೇ ಜಡ್ದಾಗಿ ಕೊಡ್ತಾರೆ. ನಮ್ಗೆ ಅಷ್ಟು ದೊಡ್ಡ ಹೋಟ್ಲೆಲ್ಲ ಬೇಡ, ಚಿಕ್ಕ ಹೋಟ್ಲು ಬೇಕು. ಚಿಕ್ಕ ಹೋಟ್ಲು ಎಲ್ಲ ಐತೆ, ಇನ್ನೂ ಸ್ವಲ್ಪ ಮುಂದೆ ಹೋಗೋದ. ಇಲ್ಲಿ ಇನ್ನೊಂದೇನು ಗೊತ್ತಾ, ನಾನು 1-2-3 ಜನ ನೋಡಿದೆ.
ನಾನು ಇಲ್ಲಿ ಟೆಂಪಲ್ ಹತ್ರ ದೇವಸ್ಥಾನದ ಹತ್ರ ರೂಮ್ ಹುಡುಕ್ತಾ ಹುಡುಕ್ತಾ ಹಂಗೆ ಹೋಗ್ಬೇಕಾರೆ ಎಷ್ಟೊಂದು ಜನ ಬಂದರು. ಸರ್ ಏನು ಆಟೋ ಅಂತ, ಆಟೋ ಬೇಕಿಲ್ಲ ನನಗೆ ರೂಮ್ ಬೇಕು ಅಂತ ಹುಡುಕ್ತಾ ಇದ್ದೀನಿ. ಬಟ್ ಇಲ್ಲಿ ಬಂದವರೆಲ್ಲ ಹೇಳ್ತಿರೋದೇನೆಂದರೆ ಕಾಂಚೀಪುರಂ ಸ್ಯಾರಿ ಬೇಕಾ. ನನಗೆ ಇವಾಗ ಸ್ಯಾರಿ ಬೇಡ ಗುರು, ನಂಗೆ ಬೇಕಾಗಿರೋದು ರೂಮು. ಆಮೇಲೆ ಬೇಕಾದ್ರೆ ನಾನು ಸ್ಯಾರಿ ತೊಗೋತೀನಿ. ನನಗೆ ಇವಾಗ ಫಸ್ಟ್ ರೂಮ್ ಬೇಕು, ರೂಮ್ ಹುಡ್ಕೊಂಡು ಹೋಗ್ತೀನಿ. ಅಂದರೆ ಇವಾಗ ಅವ್ರ ಮನೇಲೆಲ್ಲ ಬಿಸ್ನೆಸ್ ಇರುತ್ತೆ ಅಂತ ನಾನು ಅನ್ಕೋತೀನಿ. ಇವಾಗ ಮನೇಲೆಲ್ಲ ಎಷ್ಟೊಂದು ಜನ ವೀವಿಂಗ್ ಎಲ್ಲ ಮಾಡ್ತಿರ್ತಾರೆ. ಅವ್ರು ಬಂದು ಕೇಳೋದು, ಅಣ್ಣ ಸೀರೆ ತಗೋತೀರಾ, ಅವ್ರದೊಂದು ಬಿಸ್ನೆಸ್ ಅಲ್ವಾ, ನಂಗೆ ಸೀರೆ ಬೇಡ ಅಣ್ಣ, ರೂಮ್ ಬೇಕು. ರೂಮ್ ಇನ್ನೂ ಸಿಕ್ಕಿಲ್ಲ, ಸಿಗುತ್ತೆ. ನನಗೆ ನಂಬಿಕೆ ಇದೆ ರೂಮ್ ಸಿಗುತ್ತೆ. ಬಟ್ ಬಜೆಟಾಗಿ ಸಿಗುತ್ತೋ ಸಿಗಲ್ಲೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಈ ಸೆಲ್ಫಿ ಸ್ಟಿಕ್ಕು ದೊಡ್ಡ ತಗೊಬಿಟ್ಟು ತೂಕ ಐತೆ, ಕೈ ನೋವು ಬತ್ತೈತೆ, ಇಟ್ಕೊಳಕ್ಕಾಯ್ತಿಲ್ಲ. ಧೂಳಾಯ್ತು, ನಾನು ಗ್ಲಾಸ್ ಹಾಕಬೇಕು. ಅಲ್ಲಿಂದ ನಡ್ಕೊಬಂದ ರೂಮ್ ಸಿಗ್ತೋ ಸಿಗ್ಲಿಲ್ವಾ. ಬಟ್ ಇನ್ನೊಂದು ಟೆಂಪಲ್ ಸಿಕ್ತು, ಚೆನ್ನಾಗಿದೆ. ಅದೇ ಟೆಂಪಲ್ಲ ಇದು? ಇಲ್ಲ, ಇದು ಯಾವುದೋ ಬೇರೆ ಟೆಂಪಲ್ಲು. ಅಲ್ಲೇ ಆ ದೇವಸ್ಥಾನ ಹಿಂದೆನೇ ಕಾಮಾಕ್ಷಿ ಅಮ್ಮನ ಟೆಂಪಲ್ ಹಿಂದೆ ಇನ್ನೊಂದು ಟೆಂಪಲ್ ಇದೆ. ಯಾವ ಟೆಂಪಲ್ ಇದು ಗೊತ್ತಿಲ್ಲ. ತಮಿಳ್ ನನಗೆ ಓದೋಕ್ಕೆ ಬರೋಲ್ಲ, ಯಾರಾದರೂ ಕೇಳಬೇಕು. ಪರವಾಗಿಲ್ಲ, ತಮಿಳ್ ಬರೋಲ್ಲ ಅಂದ್ರೇನು, ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲೊಂದು ಯಾವುದೋ ಇಲ್ಲೊಂದು ಮಂಟಪ ಐತೆ. ನಾನು ಕಾಮಾಕ್ಷಿ ಅಮ್ಮನ ಟೆಂಪಲ್ ಒಂದು ರೌಂಡ್ ಹೊಡಿತಾ ಇದ್ದೀನಿ ಅಂತ ಅನ್ನಿಸ್ತೈತೆ. ಫುಲ್ಲು ಸುತ್ತ ಒಂದು ಅರ್ಧ ದೇವಸ್ಥಾನನೇ ಹಿಂದೆ ಆಚೆಯಿಂದ ರೌಂಡ್ ಹೊಡೆದಿದ್ದೀನಿ ರೂಮ್ ಹುಡ್ಕೊಂಡು. ಸಿಕ್ಕಿಲ್ಲ, ಹೋಗೋಣ ಹುಡ್ಕೊಂಡು. ಒಂದು ತೋರಿಸ್ತೀನಿ, ನೋಡ್ಕೊಳ್ಳಿ. ಬನ್ನಿ ಅಂತ ಕರಿತಾ ಇರೋದು ಹೋಟ್ಲಿಗೆ. ಪ್ಯಾರಡೈಸ್ ಕಿಂಗ್ಡಮ್. ಶರವಣ ಭವನ ನನಗೆ ಬೇಡ ಅಪ್ಪ. ಶರವಣ ಭವನ ಎಲ್ಲ ದೊಡ್ಡ ಹೋಟ್ಲುಗಳು ಸಿಗ್ತೈತೆ, ಚಿಕ್ಕದಂತೂ ಸಿಗ್ತಾನೆ ಇಲ್ಲ. SMK ಲಾಡ್ಜ್ ಯಾವುದೋ ಒಂದು ಐತೆ ಇಲ್ಲಿ, ಹೋಗೋಣ. ಇಲ್ಲಿ SMK ಲಾಡ್ಜ್ ಟೆಂಪಲಿಂದ ಸ್ವಲ್ಪ ದೂರ ಐತೆ, ಪರವಾಗಿಲ್ಲ. ಇಲ್ಲೋಗಿ ಕೇಳೋಣ ಇವಾಗ ರೂಮ್ ಸಿಗುತ್ತೋ ಇಲ್ವೋ. ಸಿಂಗಲ್ಗೆ ಸಿಕ್ಕಿದ್ರೂ ನಂಗೆ ಅಡ್ಜಸ್ಟ್ ಆಗಬೇಕಲ್ಲ, ನಾನು ಕ್ಲೀನಾಗಿರಬೇಕು ರೂಮ್. ಗಲೀಜಿದ್ರೆ ಇರೋಕ್ಕಾಗಲ್ಲ. ಗಲೀಜು ಅಂದರೆ ಕ್ಲೀನ್ ಮಾಡಿರಲ್ಲ ಅವರು. ಹಾಯ್, ಅವ್ರ ಮಿರರ್ ಕ್ಲೀನ್ ಮಾಡಿದ್ರೆ ನನಗೆ ಕ್ಲೀನಾಗಿ ಕಾಣಿಸ್ತಾ ಇತ್ತು. ಸರ್ ರೂಮ್ ಇದೆಯಾ? ರೂಮ್ ಸಿಂಗಲ್ಗೆ ರೂಮ್ ಇಲ್ಲ. ಹಿಂಗಾದರೆ ಏನು ಮಾಡೋದು ನಾನು ಇವಾಗ? ಸಿಂಗಲ್ಗೆ ರೂಮ್ ಕೊಡ್ತಿಲ್ಲ. ಇವಾಗ ನಾನು ಯಾರನ್ನು ಕರ್ಕೊಬಂದು ಹೋಗಲಿ ಇವಾಗ ಹೇಳಿ? ಸಿಂಗಲ್ಗೆ ರೂಮ್ ಇಲ್ಲ, ಎಲ್ಲೂ ಕೊಡ್ತಾ ಇಲ್ಲ. ನಾನು 3 ರೂಮ್ಸ್ ಹುಡುಕ್ತೆ, ಕೇಳಿದೆ, ಸಿಂಗಲ್ಗೆ ರೂಮ್ ಇಲ್ಲ ಅಂತ. ಒಂಥರ ಎಮೋಷ್ನಲ್ ಆಗೋ ಹರ್ಟ್ ಮಾಡ್ತಾವ್ರೆ. ಬಟ್ ಪರವಾಗಿಲ್ಲ, ಹುಡ್ಕೋಣ. ಇನ್ನೊಂದು 2-3 ಸಿಗುತ್ತೆ. ಎಲ್ಲಾದರೂ ಒಂದು ಬೇರೆ ಕಡೆ ಹೋಗಿ ಹುಡುಕಿದ್ರೆ ರೂಮ್ ಸಿಗುತ್ತೆ. ಬನ್ನಿ ಬೇರೆ ಕಡೆ ಹೋಗಿ ರೂಮ್ ಹುಡ್ಕೋಣ ಇವಾಗ. ನಂಗೆ 3 ಲಾಡ್ಜಲ್ಲಿ ಕೇಳಿದೆ, ಎಲ್ಲೂ ರೂಮ್ ಕೊಡಲಿಲ್ಲ. ಇನ್ನು ಬೇರೆ ಕಡೆ ಹೋಗೋದು, ಅಲ್ಲೋಗಿ ಹುಡ್ಕೋಣ, ಸಿಗುತ್ತೆ. ಇಲ್ಲಿ ಯಾವುದೋ ಒಂದು ಕಡೆ ರೂಮ್ಸ್ ಅವೈಲೇಬಲ್ ಅಂತ ಹಾಕೊಂಡವನೇ, ನೋಡ್ಬಿಟ್ರೆ ನೀವು ಅಷ್ಟೇ. ಇಲ್ಲೇ ಬ್ಲೇಡ್ ಹಾಕ್ಬಿಡ್ತಾನೆ. ಇಲ್ಲಿ ನೋಡಿ, ಅರುಣ ರೆಸಿಡೆನ್ಸಿ ನೋಡೋಕೊಳ್ಳೆ ಯಾವುದೋ ಬಂಗ್ಲೋ ಥರ ಐತೆ. ನನ್ನ ಬಜೆಟೆಲ್ಲ ಒಂದೇ ದಿನ ರೂಮ್ಗೆ ಹೊರಟೋಗ್ಬಿಡುತ್ತೆ ಅನ್ಸುತ್ತೆ ಇಲ್ಲೋಗಿ ಬಿಟ್ಕೊಬಿಟ್ರೆ. ದೊಡ್ಡ ಗ್ರ್ಯಾಂಡಗಳು ಯಾವುದೋ ಪಾರ್ಟಿ ಹಾಲ್ ಇಲ್ಲ ಫಂಕ್ಷನ್ ಹಾಲ್, ಮದುವೆ ಛತ್ರ ಥರ ಐತೆ. ಇಲ್ಲಿ ಬಂದು ಯಾವನು ಇರ್ತಾನೆ ಇವಾಗ? ಬೇರೆ ರೂಮ್ ಹುಡುಕ್ಬೇಕು. ಜೈ ಹನುಮಾನ್ ಎಲ್ಲ ತಿಂತ ಕೂತೈತೆ. ಅಲ್ಲೊಂದು ಕಡೆ ದೊಡ್ಡದಾಗಿ ಕಾಣಿಸುತ್ತೆ ರೂಮ್ ಅಂತ ಬೋರ್ಡ್ ಹಾಕೋಬಿಟ್ಟಾನೆ. ನಾನು ತಗೋ ಜಗಳನೇ ಆಡ್ಬಿಡ್ತೀನಿ ಇವಾಗ, ರೂಮ್ ಕೊಡ್ತೀರಾ ಕೊಡಲ್ವೋ ಅಂತ. ಈ ಹೋಟೆಲ್ ಅವ್ರದ್ದು ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಸಿಂಗಲ್ಸ್ಗೆ ರೂಮ್ ಇಲ್ಲ ಅಂತ ಹೇಳ್ತಾನೆ ಅವ್ರೆ. ನಾನಂತೂ ಹೋಗೇನಾದರೂ ಏನಾದರೂ ಹೇಳ್ಬಿಟ್ಟಾದರೂ ರೂಮ್ ಇಸ್ಕೋಬೇಕು. ನಮ್ಮ ಮನೆಯೂ ಹಂಗೆ ಸಿಕ್ಕಿರಲಿಲ್ಲ. ಬ್ಯಾಚುಲರ್ಸ್ಗೆ ಮನೆ ಇಲ್ಲ, ಮನೆ ಕೊಡಲ್ಲ, ಹಾಗೆ ಹೇಗೆ ಅಂತ. ನಾವು ಒಂದೇ ಒಂದು ಹೇಳಿದ್ದು ನಮ್ಮ ಮನೆ ಓನರ್ಗೆ, ಅಣ್ಣ ಮನೆ ಕೊಟ್ಟು ನೋಡು,
ಒಂದು ತಿಂಗಳು ನೋಡು, ನಿಮ್ಮ ಮನೇಲಿ ನಾವೇನಾದ್ರು ಇರೋಕ್ಕೆ ಲಾಯಕ್ಕಿಲ್ಲ ಅಂದರೆ ಹೇಳು, ಅವತ್ತೇ ಖಾಲಿ ಮಾಡ್ತೀವಿ ಮನೇನ. ನಿಮ್ಮ ಮನೆ ಏನಾದರೂ ನಾವು ಗಲೀಜಾಗಿ ಮಾಡ್ಕೊಂಡ್ವಿ ಆ ಥರ ಇದ್ದರೆ, ಏನಾದರೂ ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಯಿತು ಅಂದರೆ ಹೇಳಿ, ನಾವು ಅವತ್ತು ನಾಳೆನೇ ಖಾಲಿ ಮಾಡ್ತೀವಿ ಅಂತ. ಇವಾಗ ನಾನು ಆ ಮನೇಲಿದ್ದು 1.5 ವರ್ಷ ಆಗ್ತಿದೆ. 1 ವರ್ಷದ ಮೇಲೆ 1 ತಿಂಗಳು ಇನ್ನೂ ಅದೇ ಮನೇಲಿದ್ದೀನಿ. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ. ಅದೇ ಥರ ಹುಡುಕಬೇಕು. ಅಯ್ಯೋ, ನಾನು ಅದು ಟೆಂಪಲ್ಗೆ ಬಂದೆ ಹುಡ್ಕೊಂಡು ಒಂದು ರೂಮು ಸಿಗಲಿಲ್ಲ. ಇಲ್ಲಿ ಯಾವುದೋ ಒಂದು ಮನೆ ಕಟ್ತಾವ್ರೆ, ರೂಮ್ ಇದೆ, ನೋಡೋಣ ಬನ್ನಿ. ಇಲ್ಲಿ ಆವಾಗಲೇ ನಾನು ಇಲ್ಲಿ ನಿಂತಿದ್ದೆ. ಇಲ್ಲೊಂದು ಕಲ್ಯಾಣಿ ಐತೆ, ಯಾವುದೋ ಇದು ಗರುಡ ಎಲ್ಲ ಐತೆ, ವಿಷ್ಣು ಟೆಂಪಲ್ ಇಲ್ಲಿ. ಆ ಕಲ್ಯಾಣಿ ಹತ್ರ ಫಸ್ಟ್ ಬಂದು ನಿಂತ್ಕೊಂಡು ಅಲ್ಲಿಂದ ಹಂಗೆ ಹುಡ್ಕೊಂಡ್ರೆ ರೂಮ್ ಸಿಗಿಲ್ಲ. ಒಂದು ರೌಂಡ್ ಹಾಕೊಬಂದು ಇಲ್ಲಿ ಯಾವುದೋ KKR ರೂಮ್ಸ್ ಅಂತ ಇದೆ, ಕಾಂಚೀಪುರಂ. ಇವಾಗೆಲ್ಲ ಬಣ್ಣ ಹೊಡಿತಾ ಕೂತವ್ರೆ. ಅಣ್ಣ, ನೀನು ಇವಾಗ ಬಣ್ಣ ಹೊಡೆದ್ರೆ ಯಾವಾಗ ನಂಗೆ ರೂಮ್ ಕೊಡ್ತೀಯಾ? ಕೇಳಿಸ್ತಾ ಇಲ್ಲ. ರೂಮ್ ಇದೆಯಾ? ರೂಮ್ ಎಷ್ಟು? इसको प्लेस में तुम जाना, इसको मैं क्या प्रॉब्लम? रूम यूट्यूब वीडियो बनेगा। यूट्यूब बनेगा? हाँ। इसको क्या बन दिया तुम बोल दिया? हम शोइंग लाइक घूमने का जना आए ना, उसको रूम का दिखाता है वो। रूम आएगा, इसको रूम नहीं, उसको ಶೋಯಿಂಗ್ ಲೈಕ್ ನೀವೇನಾದರೂ ಬಂದರೆ ರೂಮ್ ಇಲ್ಲಿ ಹುಡುಕಿ ಅಂತ, ರೂಮ್ ಬಂದಿಲ್ಲಿ ತಗೊಳ್ಳಿ ಅಂತ. ರೂಮ್ ಇದೆಯಾ ಅಲ್ಲಿ? ಕೇಳ್ಬೋದು ಅವ್ರನ್ನ. ಬಂದಿಲ್ಲಿದೆ ಅಂತೆ ರೂಮ್. ಸರ್ ರೂಮ್ ಇದೆಯಾ? ನೈ. इसका और रूम है, इसको एनी कैमरा में जाएगा आ रहा है। ಒಂದು ವಿಡಿಯೋ ಮಾಡಿದ್ರೆ ಒಳ್ಳೆ ಏನೋ ಅವ್ರ ಮನೆಗೆ ಹೋಗ್ಬಿಟ್ಟು ಕದ್ದಂಗೆ ಆಡ್ತಾವ್ರೆ. ಒಂದು ರೂಮ್ ಕೇಳೋಂಗಿಲ್ಲ ಇಲ್ಲಿ ಬಂದು. ನಾವೇನೋ ಇಲ್ಲಿ ಕಳ್ತನ ಮಾಡ್ದಂಗೆ ಮಾತಾಡ್ತಾವ್ರೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಒಂದೇ ಥರ ಜನ. ಅವ್ರಿಗೆ ನಾನು ಯೂಟ್ಯೂಬ್ ಮಾಡ್ತೀನೋ ಏನೋ ಗೊತ್ತಿಲ್ಲ ಅವ್ರಿಗೆ. ಪರವಾಗಿಲ್ಲ, ನನಗೆ ರೂಮ್ ಸಿಗಲಿಲ್ಲ. ಮತ್ತು ಇವಾಗ ಹುಡುಕ್ಬೇಕು. ಇವಾಗ ಅದೇ ಟೆಂಪಲ್ ಹತ್ರ ಬಂದೆ, ಒಂದು ರೌಂಡ್ ಹಾಕೊಂಡು. ರೂಮ್ ಅಂತೂ ಸಿಕ್ಕಿಲ್ಲ. ಆವಯ್ಯ, ನಾನು ರೂಮ್ ವಿಡಿಯೋ ಮಾಡಿದ್ರೆ ಇಲ್ಲೇನು ವಿಡಿಯೋ ಮಾಡ್ತೀಯಾ, ಏನು ವಿಡಿಯೋ ಮಾಡ್ತಿದ್ದೀಯಾ ಅಂತ. ಏನು ನಾನು ಬೆಡ್ರೂಮ್ಗೆ ಹೋಗೋ ವಿಡಿಯೋ ಮಾಡಿದೆ, ಒಳ್ಳೆ ಕೋಣೆ ಒಳಗಡೆ ಹೋಗಿ ನಿಂತ್ಕೊಂಡು ವಿಡಿಯೋ ಮಾಡಿರೋನ್ನ ಬಂದು ಕೇಳಲ್ವ, ಹಂಗೆ ಕೇಳ್ತವನೆ. ನೀನು ಪಾಡು, ನೀನು ಹೋಗು ವಿಡಿಯೋ ಏನು ಮಾಡ್ತೀಯಾ ಅಂತ. ಅಯ್ಯೋ, ನಂಗೆ ತಮಿಳು ಬರೋಲ್ಲ, ಹಿಂದಿನೂ ಬರೋಲ್ಲ ಸರಿಯಾಗಿ ಮಾತಾಡೋಕ್ಕೆ. ಅವನೇನೇನು ಅಂದ್ಕೊಂಡ, ಹೋಗ್ಬಿಡ್ರು ಆಯಿತು ಅಂದ್ಬಿಟ್ಟು ಬಂದೆ. ಇದೆಲ್ಲ ಇಲ್ಲಿ ಯಾವುದೋ ಒಂದು ಸಿಕ್ತು ಇವಾಗ. ಈಗಲ್ ಇನ್ ಸ್ಟೇ ಅಂತ ಎಷ್ಟು ಹೇಳ್ತಾರೋ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಯಾರೂ ಸಿಂಗಲ್ಗೆ ರೂಮ್ ಕೊಡ್ತಿಲ್ಲ. ನಾನು ಹಿಂದೆ ಇದೆ ಇವಾಗ ಇಲ್ಲಿ ಈಗಲ್ ಇನ್ ಸ್ಟೇ ಅಂತ. ಬನ್ನಿ ಅಲ್ಲಿ ಹೋಗಿ ಕೇಳೋಣ. ನಾವು ಟೆಂಪಲಿಂದ, ಕಾಮಾಕ್ಷಿ ಟೆಂಪಲಿಂದ ಸ್ಟ್ರೈಟ್ ಬಂದರೆ ಇಲ್ಲಿದೆ ಈಗಲ್ ಇನ್ ಸ್ಟೇ ಅಂತ. ಅವ್ರನ್ನ ಹೋಗಿ ಕೇಳೋದ ಇವಾಗ ರೂಮ್ಸ್ ಇದೆಯಾ ಅಂತ. ಸರ್ ರೂಮ್ಸ್ ಇದೆಯಾ? ಎಷ್ಟು? ವಿಡಿಯೋ ಮಾಡ್ಬೋದಾ? ಓಕೆ, ಥ್ಯಾಂಕ್ ಯು. ಓನ್ಲಿ ಒನ್. ಇವಾಗ ಡಿಲಕ್ಸ್ ಆಗ್ತಿದೆ ಟೆಂಪಲ್ ಮೀನ್ಸ್ ಮೊತ್ತ 3 ಲಕ್ಷರಿ ಇದೆ. ನಾರ್ಮಲ್ ಡಿಲಕ್ಸ್, ಟೆಂಪಲ್ ವ್ಯೂ और सूट रूम मतलब नॉर्मल 2000 charge per day. 3 category. That also my property. Eagle in stay this property. Okay. Eagle in another building. This is old medium building. Okay. 1200, 1300 I will give. 1300. Yes. Not negotiable. ನಾನು ಒಬ್ಬನೇ ಸಿಂಗಲ್ ಇದ್ದೀನಿ, ಕಡಿಮೆ ಆಗಲ್ಲ. ಓಕೆ, ಯೂಟ್ಯೂಬರ್ ಅಲ್ಲ, ಇಲ್ಲ ಶೋ ತೋರಿಸಿ ಬನ್ನಿ ಇಲ್ಲಿ. ಓಕೆ, ಹಾಂ. ನನಗೆ ಎಲ್ಲೂ ರೂಮ್ ಸಿಗಲಿಲ್ಲ. ಇವಾಗ ಹುಡ್ಕೊಂಡು ಬಂದೆ. ಆಲ್ಮೋಸ್ಟ್ ಒಂದು 1 ಅವರ್ ಸುತ್ತಿದ್ದೀನಿ ಆ ಟೆಂಪಲ್ ಸುತ್ತಮುತ್ತ ಎಲ್ಲ ಕಡೆ ಹುಡುಕ್ತೆ. ಇವಾಗ ನಾನು ಬಂದಿರೋ ಸ್ಯಾಟರ್ಡೇ ಆದ್ರಿಂದ ರೂಮ್ ಸಿಗ್ತಿಲ್ಲ. ಪೀಕ್ ಅವರ್ಸು ಸರ್, ಪೀಕ್ ಡೇಸ್ ನೀವು ಬಂದಿರೋ ಕಡೆ ರೂಮ್ ಸಿಗ್ತಾಯಿಲ್ಲ. ಆಮೇಲೆ ಸಿಂಗಲ್ಗೆ ರೂಮ್ ಕೊಡ್ತಿಲ್ಲ, ಅದೇ ಪ್ರಾಬ್ಲಮ್ ನನಗೆ. ಇವಾಗ ಸಿಂಗಲ್ ಬಂದಿರೋರಿಗೆ ರೂಮ್ ಯಾಕೆ ಕೊಡ್ತಿಲ್ಲ? ಆ ಸಿಂಗಲ್ ಬಂದಿರೋರಿಗೆ ಟ್ರಾವೆಲ್ ಮಾಡೋಕ್ಕೆ ಬಂದಿರ್ತಾರೆ, ಇವಾಗ ಅವ್ರಿಗೆ ರೂಮ್ ಕೊಡಬೇಕು. ಇಲ್ಲೆಲ್ಲೋ ಒಂದು ಕಡೆ ನಂಗೆ ರೂಮ್ ಸಿಗ್ತೀವಿ ಇವಾಗ. ಬಟ್ ನನ್ನ ಬಜೆಟಿಗೆ ಅದು ತಾಗ್ತಾ ಇಲ್ಲ. 1000 ಅಂತ ಹೇಳಿದ್ದಾರೆ ಒಂದು ದಿನಕ್ಕೆ.
ಇಲ್ಲ 3 ದಿನ ಇರ್ತೀನಿ ಅಂದರೆ 3000 ಅಲ್ಲೇ ಹೊರಟೋಗುತ್ತೆ. ನಾನು ಅಣ್ಣ ಕೇಳಿದೆ ಅಣ್ಣ 700 ಮಾಡ್ಕೊಳ್ಳಿ ಅಂತ. ಅವ್ರು ನೋಡಿಬಿಟ್ಟು ಯೂಟ್ಯೂಬರ್ ಅಂದಿದ್ದಕ್ಕೆ ನಾನು ನಿಮಗೆ 300 ಕಡಿಮೆ ಮಾಡಿದ್ದೀನಿ ಕಣೋ, 1300 ಇತ್ತು, 1000 ಕೊಡು ಅಂತ ಹೇಳಿದ್ರು ಓನರೇನೆ. ನಾನು ಅದಕ್ಕೆ ಬರ್ತೀನಿ ಅಣ್ಣ ಅಂದ್ಬಿಟ್ಟು ಅದ್ರ ಹೋಟ್ಲ್ ಪಕ್ಕನೇ ಬಂದು ಕೂತ್ಕೊಂಡು ಇಲ್ಲಿ ಸರ್ಚ್ ಮಾಡಿದೆ. ಸುಮ್ಮನೆ ಒಪ್ಕೊಳ್ಳೋದಕ್ಕೆ ಏನಕ್ಕೆ ಅಂದ್ಬಿಟ್ಟು ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಕೂಡ ನನಗೆ 1000ಗೆ ರೂಮೇ ಇಲ್ಲ ಇಲ್ಲಿ, 1000 ರುಪೀಸ್ಗೆ ರೂಮೇ ಇಲ್ಲ. ಎಲ್ಲ ಕಡೆ ಹುಡುಕ್ತೆ, ಮತ್ತು ಎಲ್ಲ 2000 ಮೇಲೇನಿದೆ. ನಮ್ಗೆ ಇವಾಗ ಟೆಂಪಲ್ ಪಕ್ಕನೇ ಇದೆ, ಸಿಕ್ಕಿರೋದಿಲ್ಲೇ ಬೆಸ್ಟ್ ಅಂತ ಅನಿಸ್ತೈತೆ. ಪರವಾಗಿಲ್ಲ, ಅದೇ ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ಬೆಂಗಳೂರಿಂದ ಬಂದು ಇವಾಗ ಇಲ್ಲಿ ರೂಮ್ ಇಲ್ಲದೆ ಇರೋಕ್ಕಾಗಲ್ಲ. ಏನೋ ಅವಾಗಲೇ ಜೋಶಲ್ಲಿ ಹೇಳ್ಬಿಟ್ಟೆ, ನಂಗೆ ರೂಮ್ ಸಿಗಲಿಲ್ಲ ಅಂದರೆ ಇಲ್ಲೇ ಎಲ್ಲರೂ ಆಚೆ ಸ್ನಾನ ಮಾಡಿಕೊಂಡು ಆ ದೇವಸ್ಥಾನ ಹತ್ರನೇ ಮಲ್ಕೊಬಿಡ್ತೀನಿ ಅಂತ. ಬಟ್ ಆಗಲ್ಲ, ಅದು ಚಳಿ ಸ್ಟಾರ್ಟ್ ಆದರೆ ನನಗಂತೂ ತಡ್ಕೊಳಕ್ಕಾಗಲ್ಲ. ಪರವಾಗಿಲ್ಲ, ಒಂದು ರೂಮ್ ಆದರೂ ಸಿಕ್ತು ಲಾಸ್ಟ್ಗೆ 1000 ಕೇಳೋದ. ಇವಾಗ ನಾನು 800 ಆದರೂ ಕೇಳ್ತೀನಿ, 800 ಮಾಡ್ಕೋತಾರ ಅಂತ. 800 ರುಪೀಸ್ ಮಾಡಿಕೊಂಡ್ರೆ ನನಗೆ ವರ್ತ್ ಅದು, ಇಲ್ಲ ಅಂದರೆ 1000. ಪರವಾಗಿಲ್ಲ, ಬೇರೆ ಕಡೆ ಎಲ್ಲರೂ ಖರ್ಚು ಮಾಡೋದು ಕಡಿಮೆ ಮಾಡಿಕೊಂಡ್ರೆ ರೂಮ್ಸ್ ಸಿಗುತ್ತೆ. ಇವಾಗ 1000 ರುಪೀಸ್ಗೆ ಒಂದು ರೂಮ್ ಸಿಕ್ಕಿದೆ, ಅದರಲ್ಲೇ ಇವಾಗ ಹೋಗಬೇಕು. ನಾನು ಫಸ್ಟ್ ಈ ಲಗೇಜ್ ಬಿಸಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕು. 5 ಗಂಟೆಗೆ ಓಪನ್ ಅಂತ ಹೇಳಿದ್ದಾರೆ, 5 ಗಂಟೆ ಒಳಗಡೆ ಸ್ನಾನ ಮಾಡಿಕೊಂಡು ಹೋಗಬೇಕು. ಬನ್ನಿ ಇವಾಗ ರೂಮ್ಗೆ ಹೋಗೋಣ. ನೀವೇನಾದರೂ ಬಂದರೆ ಕಾಂಚೀಪುರಂ ಬಂದರೆ ಇಲ್ಲಿ ಬಂದು ಉಳ್ಕೊಳ್ಳಿ. ನನಗೆ ಯಾಕಂದರೆ 300 ರುಪೀಸ್ ಬಾರ್ಗೇನ್ ಮಾಡಿದ್ದೆ, ಕಡಿಮೆ ಮಾಡಿಕೊಟ್ಟವ್ರೆ, ಅದು ಗೊತ್ತಿಲ್ಲ. ಆಮೇಲೆ ಹೋಗ್ಬೇಕಾದ್ರೆ ಹೇಳ್ತೀನಿ ಅಂತ ಹೇಳಿದೆ. ಯಾಕಂದ್ರೆ ನಾನು ಇವಾಗ 5:30 ಇಲ್ಲಿ 4 o'clock ಆಗಿದೆ. ಇವಾಗ 4 to 4, ನಾಳಿದ್ದು 4 ಅಂದರೆ ಮಂಡೇ 4ಗೆ 2 days ಆಗುತ್ತೆ. ನಾನು ಬಸ್ ಇರೋದು 11 ಗಂಟೆಗೆ ಮಂಡೇ. ನಾನು ಇಲ್ಲಿಂದ 9 ಗಂಟೆ ವೇಕೇಟ್ ಮಾಡ್ತೀನಿ ಅಂದರೆ ಅಣ್ಣ ಓನರ್ ಹತ್ರ ಮಾತಾಡ್ಕೊಳ್ಳಿ, ಇವಾಗ 2000 ಪೇ ಮಾಡಿರಿ ಅಂತ ಹೇಳಿದ್ದಾರೆ. ನೀವೇನಾದರೂ ಬಂದು ಕಾಂಚೀಪುರಮಲ್ಲಿ ಬಂದು ನೀವು ಉಳ್ಕೋಬೇಕು ಅಂದರೆ ಈಗಲ್ ಸ್ಟೇಯಿನಲ್ಲಿ ಬಂದು ಉಳ್ಕೊಳ್ಳಿ. ಆವಾಗಲೇ ಹೇಳ್ದಂಗೆ ನಾನು ಹೋಗಿದ್ದು ಫಸ್ಟು ಆ ಹೋಟೆಲ್ಗೆ, ಈಗಲ್ ಸ್ಟೇ ಇನ್ ಅಂತ. ಅಲ್ಲಿ ನನಗೆ ಅದೇ ಹೋಟ್ಲು, ಅದೇ ಓನರ್ದೇ 2 ಇದೆ ಇಲ್ಲಿ ಈಗಲ್ ಇನ್ ಅಂತ. ಅಂದರೆ ಇದು ಬಜೆಟ್ ಫ್ರೆಂಡ್ಲಿ, ಅಂದರೆ ಸ್ವಲ್ಪ ಕಡಿಮೆ ಬೆಲೆಗಿದೆ, ಅದು ಸ್ವಲ್ಪ ಜಾಸ್ತಿ ಇದೆ, ಪಾಶ್ ಆಗಿದೆಯಲ್ಲ ಅವ್ರಿಗೆ ಸರಿಯೋದು. ನಂಗೆ ಅದು ಬೇಡ ಅಂದೆ, ಅದಕ್ಕೆ ಅಣ್ಣ ಈ ಹೋಟ್ಲಲ್ಲಿ ಹೇಳಿದ್ರು. ನಾನು ಯೂಟ್ಯೂಬರ್ ಅಂತ ಹೇಳಿದ್ದಕ್ಕೆ 300 ರುಪೀಸ್ ಕಡಿಮೆ ಆಯಿತು, 1300 ಅಂತ ಹೇಳಿದ್ರು. ನನಗೆ 1000 ರುಪೀಸ್ ಮಾಡಿಕೊಟ್ರು. ನಾನು ಆವಾಗಲೇ ಬ್ಯಾಗೆಲ್ಲ ಒಳಗಡೆ ಮಾಡ್ಬಿಟ್ಟು ಬಂದೆ. ನನ್ನ ಫೋನ್ ಚಾರ್ಜ್ ಇರಲಿಲ್ಲ, ಆ ಚಾರ್ಜ್ ಹಾಕಿದ್ದೆ, ಚಾರ್ಜ್ ಹಾಕ್ಬಿಟ್ಟು ಬಂದೆ. ಬನ್ನಿ ಇವಾಗ ರೂಮ್ ತೋರಿಸ್ತೀನಿ. ರೂಮ್ ಹೆಂಗಿದೆ, 1000 ರುಪೀಸ್ಗೆ ವರ್ತ್ ಅನ್ನೋದಕ್ಕಿಂತ ಈ ಸೀಸನಲ್ಲಿ ನಮಗೆ ಸಿಗೋದು ಕಷ್ಟ. ನಮಗೆ 1000 ರುಪೀಸ್ ನಾನು ಬೇರೆ ಕಡೆ ಎಲ್ಲ ಹುಡುಕ್ತೆ, ಸಿಗಲಿಲ್ಲ. ಅದಕ್ಕೆ ಇವಾಗ ಇಲ್ಲಿ ಸಿಕ್ಕಿದೆ ನನಗೆ. ಇವಾಗ ಬೇರೆಯವರೆಲ್ಲ ಚೆಕ್ಔಟ್ ಆಗ್ತಿದ್ದಾರೆ, ಸಾರಿ. ಪರವಾಗಿಲ್ಲ, ನೀಟಾಗಿದೆ. ದಿಸ್ ಈಸ್ ಮೈ ಹೋಮ್, ನನ್ನ ಮನೆ ಇದು. 3 ದಿನ ಪರವಾಗಿಲ್ಲ, ಒಬ್ಬನಿಗೆ ಇರೋಕೆ ಆರಾಮಾಗಿದೆ. ನಾನು ಆವಾಗಲೇ ಬಂದು ನಂದು ಏನು ಪವರ್ ಬ್ಯಾಂಕು, ಆ ಪವರ್ ಬ್ಯಾಂಕು ಇದಾಗಿದೆ, ನಂದು ಊದ್ಬಿಟ್ಟೈತೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಚಾರ್ಜ್ ಆಗ್ತದೆ. ಫೋನು ಚಾರ್ಜ್ ಹಾಕ್ಕೊಂಡು ತಿರ್ಗಿ ಆಚೆ ಹೋದೆ. ಪರವಾಗಿಲ್ಲ, ಟಿ ವಿನೂ ಐತೆ, ಬಿಗ್ ಬಾಸ್ ನೋಡೋಕ್ಕೆ. ಎ ಸಿ ಇದೆ, ಫ್ಯಾನು, ಲೈಟ್ಗಳು, ಬೆಡ್ಡುಗಳು, ದಿಂಬುಗಳು, ರಗ್ಗುಗಳು, ವಾಶ್ರೂಮು. ಬಿಸಿನೀರು ಒಂದಿದೆ ಅಂದರೆ ನಂಗೆ ಅದು ಖುಷಿ ಆಯಿತು. ವಾಶ್ರೂಮ್ ಬೆಳಗ್ಗೆ ಎದ್ದು ಪರವಾಗಿಲ್ಲ. ಇಂಡಿಯನ್ ಟಾಯ್ಲೆಟ್, ಮಲಾಸನ ಮಾಡೋಕ್ಕೆ ಚೆನ್ನಾಗೈತೆ. ಅಡ್ಜಸ್ಟ್ ಬಿಸಿನೀರಿದೆ, ಇನ್ನೇನು ಬೇಕು. ಮಿರರ್ ಇದೆಯಲ್ಲ ಸಾಕು. ತಡ ಈ ರೂಮ್ ಹುಡ್ಕೋರ್ಗೂ ಸಾಕಾಗ್ಬಿಡ್ತು. ಆ ವಿಡಿಯೋ ಹಾಕ್ದಾಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ಹುಡುಕಿದ್ದೀನಿ ಅಂತ. ಹೆವಿ ಸಿಂಗಲ್ಗೆ ರೂಮ್ ಕೊಡಲ್ಲ ಅಂತ ಹುಚ್ಚಿಡಿಸ್ಬಿಟ್ರು. ರೂಮ್ ಸಿಕ್ತು, ಮಲ್ಕೊಳ್ಳೋದ ಸ್ವಲ್ಪ ಹೊತ್ತು. ನಾನು ಇನ್ನೂ ಊಟ ಮಾಡ್ಕೊ ಬರಬೇಕು. ಬಾಯ್.